ಎಲ್ಲರಿಗೂ ನಮಸ್ಕಾರ. ಗಾಳಿಪಟ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಮೊನ್ನೆ ಪೇಪರ್ ಓದ್ತಾ ಇದ್ದೆ. ಪೇಪರು ಓದಬೇಕಾದ್ರೆ ಒಂದು ರಂಗಭೂಮಿ ಕಲಾವಿದರಿಗೆ ಸಂಬಂಧಪಟ್ಟಂಥ ಒಂದು ಆರ್ಟಿಕಲ್ ಇತ್ತು. ನನಗೆ ಗೊತ್ತಿಲ್ಲ ಎಷ್ಟು ಜನ ನೀವು ಓದಿರ್ತೀರಿ ಅಥವಾ ಮಿಸ್ ಆಗಿರ್ತದೆ. ಬಟ್ ಅದು ಏನಂದರೆ ಇನ್ಫಾರ್ಮೇಷನ್ ಮಿಸ್ ಆಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವತ್ತು ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕ್ತಾ ಇದ್ದೇನೆ. ದಯವಿಟ್ಟು ಶೇರ್ ಮಾಡಿ, ಎಲ್ಲರಿಗೂ ಅನುಕೂಲ ಆಗಲಿ. ಸಾಕಷ್ಟು ರಂಗಭೂಮಿ ಕಲಾವಿದರಿಗೂ ಕೂಡ ಹೆಲ್ಪ್ ಆಗ್ತದೆ. ಆರ್ಟಿಕಲಲ್ಲಿ ಏನಿತ್ತು ಅಂತ ಹೇಳಿದರೆ, ಕನ್ನಡಪ್ರಭ ಇದು ಪತ್ರಿಕೆ, ಕಲಾವಿದರ ಮಾಹಿತಿ ಇರುವ ರಂಗ ಸಂಪುಟಕ್ಕೆ ನಾಟಕ ಅಕಾಡೆಮಿ ನಿರ್ಧಾರವನ್ನು ಮಾಡಿದೆ. ಜೂನ್ 10 ಒಳಗೆ ಸ್ವವಿವರಗಳನ್ನು ಕಳಿಸಬೇಕಂತೆ. ಆರ್ಟಿಕಲ್ ಹೀಗೆ ಹೇಳುತ್ತೆ: ಕನ್ನಡ ರಂಗಭೂಮಿಯಲ್ಲಿ ಕೆಲಸ ಮಾಡಿರ್ತಕ್ಕಂತಹ ನಟರು, ನಿರ್ದೇಶಕರು, ನಾಟಕಕಾರರು, ಸಂಗೀತ ತಜ್ಞರು, ರಂಗಕುಶಲಕರ್ಮಿಗಳು, ವೇಷಭೂಷಣ ಸೇರಿ ನೇಪಥ್ಯದಲ್ಲಿ ಕೆಲಸ ಮಾಡ್ತಿರ್ತಕ್ಕಂತಹ ಎಲ್ಲ ಕಲಾವಿದರ ಮಾಹಿತಿಯನ್ನೊಳಗೊಂಡ ಬೃಹತ್ ರಂಗ ಸಂಪುಟವನ್ನು ಕರ್ನಾಟಕ ನಾಟಕ ಅಕಾಡೆಮಿ ಹೊರತರಲು ನಿರ್ಧರಿಸಿದೆ. ಕಳೆದ 50 ವರ್ಷಗಳಲ್ಲಿ 3 ಸಂಪುಟಗಳಲ್ಲಿ ಸುಮಾರು 800ಕ್ಕೂ ಹೆಚ್ಚು ಕಲಾವಿದರ ಮಾಹಿತಿಯನ್ನು ಆಲ್ರೆಡಿ ದಾಖಲೆ ಮಾಡಿದಾರಂತೆ. ಉಳಿದವರ ಮಾಹಿತಿಯನ್ನು ಕೂಡ ಸಂಗ್ರಹಿಸಿ ದಾಖಲಿಸಬೇಕಾದಂಥ ಅವಶ್ಯಕತೆ ಇದೆ ಅಂತೆ. ಹಾಗಿದ್ರೆ ಏನು ಮಾಡ್ತಾರೆ ಅಂದರೆ, ಈ ನಿಟ್ಟಿನಲ್ಲಿ ಅಕಾಡೆಮಿ ಎಲೆಮರೆಕಾಯಿಯಂತೆ ರಂಗಭೂಮಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವವರ ಮಾಹಿತಿ ಸಂಗ್ರಹಕ್ಕೆ ಮುಂದಾಗಿದೆ. ಮೊದಲ ಹಂತದಲ್ಲಿ ಏನು ಮಾಡ್ತಾರಂದರೆ, ರಂಗಭೂಮಿ ಕ್ಷೇತ್ರದಲ್ಲಿ 30 ವರ್ಷಕ್ಕೂ ಹೆಚ್ಚು ಸೇವೆಯನ್ನು ಸಲ್ಲಿಸಿರ್ತಕ್ಕಂತಹ 40 ವರ್ಷಕ್ಕೂ ಮೇಲ್ಪಟ್ಟ ರಂಗಭೂಮಿ ಕಲಾವಿದರು, ಇನ್ನೊಂದು ಸಲ ಹೇಳ್ತೀನಿ ನೋಡಿ, 30 ವರ್ಷಕ್ಕೂ ರಂಗಭೂಮಿಯಲ್ಲಿ ಸೇವೆ ಸಲ್ಲಿಸಿರಬೇಕು, 30 ವರ್ಷಕ್ಕೂ ಹೆಚ್ಚು ಸೇವೆ ಸಲ್ಲಿಸಿರಬೇಕು ಮತ್ತು ಅವರಿಗೆ ವಯಸ್ಸು 40 ವರ್ಷಕ್ಕೂ ಮೇಲ್ಪಟ್ಟದವರಾಗಿರಬೇಕು. ಅವರ ವಿವರಗಳನ್ನು ಸಂಗ್ರಹಿಸ್ತಾರಂತೆ. ಅರ್ಹ ಕಲಾವಿದರು ತಮ್ಮ ಇತ್ತೀಚಿನ ಭಾವಚಿತ್ರ ಹಾಗೂ ತಾವು ನಾಟಕದಲ್ಲಿ ಅಭಿನಯಿಸುತ್ತಿರುವ ಛಾಯಾಚಿತ್ರದೊಂದಿಗೆ 300 ಪದಗಳಿಗೆ ಮೀರದಂತೆ, ಅಂದರೆ 2 ಪುಟಗಳು, 300 ಪದಗಳಿಗೆ ಮೀರಬಾರ್ದು, ತಮ್ಮ ಸ್ವವಿವರಗಳನ್ನು ಜೂನ್ 10 ಒಳಗೆ ಕಳಿಸಿಕೊಡುವಂತೆ ಕೋರಲಾಗಿದೆ. ಸೊ ನೋಡಿ, ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ತಮ್ಮ ಇತ್ತೀಚಿನ ಭಾವಚಿತ್ರವನ್ನು ತೆಗೆದುಕೊಂಡು 300 ಪದಗಳಿಗೆ ಮೀರದಂತೆ ತಾವು ಮಾಡಿದಂತಹ ನಾಟಕಗಳು ಏನಿದೆ ಅದನ್ನೆಲ್ಲ ತಮ್ಮ ಸ್ವವಿವರಗಳನ್ನು ಬರೆದುಕೊಂಡು ಜೂನ್ 10ನೇ ತಾರೀಕಿನ ಒಳಗಡೆ ಕಳಿಸ್ಕೊಡ್ಬೇಕು. ಎಲ್ಲಿ ಕಳಿಸ್ಕೊಡ್ಬೇಕು ಅನ್ನೋದು ನೋಡಿ ಇಂಪಾರ್ಟೆಂಟ್ ಇದೆ. ರಿಜಿಸ್ಟ್ರಾರ್, ಕರ್ನಾಟಕ ನಾಟಕ ಅಕಾಡೆಮಿ, ತಳಮಹಡಿ, ಚಾಲುಕ್ಯ ವಿಭಾಗ, ಕನ್ನಡ ಭವನ, JC ರಸ್ತೆ, ಬೆಂಗಳೂರು. ಇಮೇಲ್ ID ಕೂಡ ಹಾಕಿದ್ದಾರೆ ಅವರು, academy.net.ak@gmail.com. ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ, ನನಗೆ ತೋರಿಸ್ತಾ ಇದ್ದೀನಿ ಅದೇನು ಆರ್ಟಿಕಲ್ ಬಂದಿತ್ತು. ನೀವು ಇವರಿಗೆ ಕೂಡ ಕಳಿಸ್ಕೊಡ್ಬೋದು ಎಂದು ಅಕಾಡೆಮಿ ರಿಜಿಸ್ಟ್ರಾರ್ ಪತ್ರಿಕಾ ಹೇಳಿಕೆಯಲ್ಲಿ ಮನವಿ ಮಾಡಿದ್ದಾರೆ. ಸೊ ಹೀಗಾಗಿ ದಯವಿಟ್ಟು ಯಾರು ಮಿಸ್ ಮಾಡ್ಕೋಬೇಡಿ. ಯಾಕಂದರೆ ತುಂಬ ಕಷ್ಟಪಟ್ಟು ರಂಗಭೂಮಿಯಲ್ಲಿ ಸೇವೆಯನ್ನು ಸಲ್ಲಿಸಿರ್ತೀರಿ. ನಿಮ್ಮ ಹೆಸರು ಕೂಡ ದಾಖಲಾಗೋದು ಅಷ್ಟೇ ಅವಶ್ಯಕವಾಗಿರುತ್ತೆ. ಮುಂದೆ ಎಲ್ಲ ವಿಭಾಗಗಳಲ್ಲಿ ಕೂಡ ಅದು ಸಹಾಯಕ್ಕೆ ಬಂದರೂ ಬರಬಹುದು. ಯಾರು ಇಗ್ನೋರ್ ಮಾಡಿಬಿಡಿ, ನೆಗ್ಲಿಜೆಂಟ್ ಮಾಡಿಬಿಡಿ. ಏನಿದೆ ನಿಮ್ಮ ಕೆಲಸವನ್ನು ನೀವು ಮಾಡಿ. ಸಿಂಪಲ್ ಆಗಿದೆ. ರವೀಂದ್ರ ಕಲಾಕ್ಷೇತ್ರ, JC ರಸ್ತೆ, ಅದರ ಪಕ್ಕದಲ್ಲಿ ಆಫೀಸ್ ಇದೆ. ಅಲ್ಲಿ ಹೋಗಿಬಿಟ್ಟು ತಮ್ಮ ವಿವರಗಳನ್ನು ಕೊಡಿ. ಇನ್ನೂ ಹೆಚ್ಚಿನ ಮಾಹಿತಿಗೆ ಬೇಕಾಯಿತು ಅಂತಂದರೆ ತಾವು ದಯವಿಟ್ಟು ಅಲ್ಲಿ ಖುದ್ದಾಗಿ ಸಂಪರ್ಕ ಮಾಡಿ. ಮತ್ತು ರಂಗ ಗೆಳೆಯರಿದ್ದರೆ ಕೂಡ ಅವ್ರನ್ನ ಕೇಳಿ. ಆದರೆ ಯಾವುದೇ ಕಾರಣಕ್ಕೂ ಇಂಥ ಒಂದು ಅವಕಾಶವನ್ನು ತಪ್ಪಿಸ್ಕೊಬೇಡಿ. ಥ್ಯಾಂಕ್ ಯು ಸೋ ಮಚ್. ಇದು ಗಾಳಿಪಟ ಯೂಟ್ಯೂಬ್ ಚಾನಲ್. ಇಂಥ ಹಲವಾರು ಸುದ್ದಿಗಳು ಏನಾದರೂ ಪತ್ರಿಕೆಯಲ್ಲಿ ಬಂದಿರೋದಾಗಿರಬಹುದು, ಯಾವುದೇ ಸುದ್ದಿಗಳು ಅವಶ್ಯಕವಾಗಿರೋದಂತಂದು ನಾನು ಇದರಲ್ಲಿ ಹೇಳೋಕ್ಕೆ ಪ್ರಯತ್ನವನ್ನು ಪಡ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದಗಳು.